ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಚಾನೆಲ್ NC ಡಿಸೈನ್ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಪ್ರಿನ್ಸೆಸ್ ಕಟ್ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನು ನಿಮ್ಗೆ ಬರುತ್ತೆ. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇದಕ್ಕೆ ಯೂಸ್ ಮಾಡ್ತಿರೋ ಫ್ಯಾಬ್ರಿಕ್ ಬಂದು ಆರ್ಗನ್ಸಾ ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ದೀನಿ ಮತ್ತು ಅದಕ್ಕೆ ಲೈನಿಂಗ್ ಕ್ರೇಪ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು, ಫಸ್ಟು ಟಾಪ್ ಕಟ್ಟಿಂಗ್ ಮಾಡೋಣ. ಸೊ ಅದನ್ನು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಎರಡು ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನೆಕ್ ಬಂದು 3 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ 3 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಬಂದು 6.5 ತಗೊಳ್ತಿದ್ದೀನಿ. ಟಾಪ್ ಲೆಂತ್ ಬಂದು ನಾನು 15 ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾರ್ಮೋಲ್ ಹತ್ರ ಬಂದು ನಾನು ಫಸ್ಟ್ 1 ಇಂಚ್ಗೆ, ಆಮೇಲೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 1.5 ಇಂಚ್ ಬಂದು ಬ್ಯಾಕ್ ಸೈಡು, 1 ಇಂಚ್ ಬಂದು ಫ್ರಂಟ್ ಸೈಡಿಗೆ ಶೇಪ್ ತೊಗೊಂಡು ಶೇಪ್ ತೊಗೊಳ್ತಿದ್ದೀನಿ. ಆ್ಯಂಡ್ ನಾನು ಪ್ರಿನ್ಸ್ ಕಟ್ಟಿಗೆ ಬಂದು ಫಸ್ಟ್ 3 ಇಂಚು, ಆಮೇಲೆ 4.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಟಾಪಿಂದ 9.5 ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಹಾರ್ಮೋಲ್ ಹತ್ರ ಬಂದು 1 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಶೇಪ್ ಹಾಕ್ಕೊಳ್ಳೋಣ. ಚೆಸ್ಟ್ ಹತ್ರ ನಾನು 8.5 ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಪ್ರಿನ್ಸ್ ಕಟ್ ಮಾಡೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಬೇಕಾಗಿದ್ದು ಟೋಟಲ್ 32. ಸೊ ಹಾಗಾಗಿ ನಾನು 8.5 ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನನಗೆ ಬಾಟಮ್ ಬಂದು 8.5 ಮಾಡ್ಕೊಳ್ತಿದ್ದೀನಿ. ನಂಗೆ ಬೇಕಾಗಿ 28 ಮಾತ್ರ. ಆದರೆ ಪ್ರಿನ್ಸ್ ಕಟ್ ಮಾಡೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತಿದ್ದೀನಿ. ಇದು ಫಸ್ಟ್ ಲೈನ್ ಬಂದು ಆ್ಯಕ್ಚುಲ್ ತೊಗೋತಿದ್ದೀನಿ, ಸೆಕೆಂಡ್ ಲೈನ್ ಬಂದು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತಿದ್ದೀನಿ. ನನ್ನ ನೆಕ್ ಬಂದು ಈಗ 6.5 ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆದರೆ ನೆಕ್ ನಾನು ಈಗ ಕಟ್ ಮಾಡೋದಿಲ್ಲ, ಅದನ್ನು ನಾನು ಕ್ಯಾನ್ವಾಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತಿದ್ದೀನಿ. ತೋರಿಸ್ತೀನಿ ಹೇಗೆ ಕಟ್ ಮಾಡ್ಕೊಳ್ತೀನಿ, ಸ್ಟಿಚ್ ಮಾಡ್ಕೊಳ್ತೀನಿ ಅದನ್ನು ಅಂತ. ಶೋಲ್ಡರ್ ಹತ್ರ ಬಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ಕಿಗೆ 1 ಲೈನ್ ಹಾಕ್ಕೊಳ್ತೀನಿ. ನೋಡಿ ಮಾರ್ಕ್ನ ಹೀಗೆ ಮಾಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ಮಾತ್ರ ತೊಗೊಳ್ಳೋಣ. ಆ ಶೇಪ್ ಹಾಕಿದ್ದೀವಲ್ಲ 1 ಇಂಚಿಗೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಪ್ರಿನ್ಸ್ ಕಟ್ಟಿಗೆ ಹಾಕಿರೋ ಮಾರ್ಕಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಫ್ರಂಟ್ ಮಾತ್ರ ತೊಗೊಂಡು ಕಟ್ ಮಾಡೋಣ.
ಫೈನಲ್ ಆಗಿ ಈಗ ಈ ಥರ ಬರುತ್ತೆ ನೋಡಿ. ಸೊ ಇದನ್ನು ನಾವು ತಗೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಪಿನ್ ಮಾಡ್ಕೊಳ್ತೀನಿ, ಯಾಕಂದರೆ ಬಟ್ಟೆ ಜಾರಬಾರ್ದು ಅಂತ ಕಟ್ ಮಾಡಬೇಕಾದ್ರೆ ಮತ್ತು ಸ್ಟಿಚ್ ಮಾಡಬೇಕಾದ್ರೆ. ನಾನು ಆರ್ಗನ್ಸ ತೊಗೊಂಡಿರೋದ್ರಿಂದ ಈ ಫ್ಯಾಬ್ರಿಕ್ ಬಂದು ತುಂಬ ಜಾರುತ್ತೆ. ಪಿನ್ ಹಾಕ್ಕೊಂಡ್ರೆ ಜಾರೋದಿಲ್ಲ, ಈಸಿ ಆಗುತ್ತೆ ಕಟ್ ಮಾಡೋದಕ್ಕೂ ಅಷ್ಟೇ, ಸ್ಟಿಚ್ ಮಾಡೋದಕ್ಕೂ ಅಷ್ಟೇ. ನೀವು ಈ ಥರ ಪಿನ್ ಮಾಡ್ಕೊಳ್ಬೋದು. ಬನ್ನಿ ಕಟ್ ಮಾಡೋಣ ಈಗ. ಕಟ್ ಮಾಡಿದ ಮೇಲೆ ನೋಡಿ ಈ ಥರ ಇದೆ. ಇದು ತುಂಬ ಈಸಿ ಇದೆ, ಮುಚ್ಚೋದು ಕೂಡ ಆರಾಮ್ಸೆ ಟ್ರೈ ಮಾಡ್ಬೋದು. ಇದು ಬ್ಯಾಕ್ ಸೈಡ್ಗೂ ನಾನು ಪಿನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ನಿಮಗೆ ಬಾಟಮ್ ಕಟ್ ಮಾಡೋಣ. 2 ಲೇಯರ್ಸ್ ತೊಗೊಂಡಿದ್ದೀನಿ. ನಾನು ವೆಸ್ಟ್ ಬಂದು 10ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನನಗೆ ಟೋಟಲ್ ವೆಸ್ಟ್ 28 ಬೇಕು. ನಾನು ಎಕ್ಸ್ಟ್ರಾ ಮಾರ್ಜಿನ್ ಇರಲಿ ಅಂತ 10ಗೆ ಮಾರ್ಕ್ ಮಾಡಿಕೊಂಡು ಅದು ನೋಡಿ ಎಷ್ಟು ಬರುತ್ತೆ ಅಂತ. ಟೋಟಲ್ 16 ಬರುತ್ತೆ. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಎರಡು ಬಾಟಮ್ ಬಂದು ನಾನು 28 ಕಟ್ ಮಾಡ್ಕೊಳ್ತಿದ್ದೀನಿ, ಅಂದರೆ 28ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆಗಿದೆ ನೋಡಿ, ಈಗ ಕಟ್ ಮಾಡ್ಕೊಳ್ಳೋಣ. ಮೈನ್ ಫ್ಯಾಬ್ರಿಕ್ಕು ನಾನು ಟೋಟಲ್ ಟೂ ಪೀಸು 4 ಮೀಟರ್ ತೊಗೊಂಡಿದ್ದೀನಿ. ಸೊ ಈಗ ವೈಟ್ ಬಾರ್ಡರ್ ಕಟ್ ಮಾಡಿಬಿಡೋಣ ಫಸ್ಟ್. ನಾವು ಬಾಟಮ್ ಲೆಂತ್ ಬಂದು 29 ತೊಗೊಳ್ತಿದ್ದೀವಿ. ನಾವು ಲೈನಿಂಗ್ ಬಂದು 28ಗೆ ಕಟ್ ಮಾಡ್ಕೊಂಡಿದ್ವಿ. ಸೊ ಇದು 29, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ. ನೋಡಿ 29 ಇಂಚಿಗೆ ಮೈನ್ ಫ್ಯಾಬ್ರಿಕ್ ಬಾಟಮ್ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫ್ರೆಂಡ್ಸ್ ಕಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಅಟ್ಯಾಚ್ ಮಾಡೋದು ಅಂತ. ಅದನ್ನು ನಾವು ಕಟ್ ಮಾಡಿದ್ವಲ್ಲ ಅದನ್ನು ನೋಡಿ. ಒಂದು ಸೈಡ್ ಸ್ಟಿಚ್ ಮಾಡಿದಾಯಿತು ನೋಡಿ. ಎರಡು ಕಡೆ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈಗ ಇದಕ್ಕೆ ನಾವು ಕ್ಯಾನ್ವಾಸ್ನ ಹಾಕ್ಕೊಳ್ಬೇಕಂದ್ರೆ ಹೇಳಿದೆ ಅಲ್ವ, ಕ್ಯಾನ್ವಾಸ್ ಹಾಕ್ಕೊಳ್ಬೇಕು ಅಂತ. ಹೀಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಸ್ಟಿಚ್ ಮಾಡಿದ ಹಾಗಿದೆ ನೋಡಿ.
ಈಗ ಕಟ್ ಮಾಡಿಕೊಂಡು ತಿರುಗಿಸಿಬೇಕು, ಆಗ ನೆಕ್ಕು ಕ್ಲೀನಾಗಿ ಬರುತ್ತೆ. ಕ್ಯಾನ್ವಾಸ್ ಆಗೋದ್ರಿಂದ ನೆಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕ್ಯಾನ್ವಾಸ್ ಯೂಸ್ ಮಾಡೋದು ಒಳ್ಳೆಯದು. ಈಗ ಕ್ಯಾನ್ವಾಸ್ ತಿರುಗಿಸಿದ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು, ನೀಟಾಗಿ ಕೂರುತ್ತೆ. ಈಗ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಬಂದಿದೆ. ಈಗ ಬ್ಯಾಕ್ ಸೈಡು ಅದೇ ಥರ ಮಾಡಬೇಕು. ಕ್ಯಾನ್ವಾಸ್ದು ನೆಕ್ದು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ನಾನು ಇದನ್ನು ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ, ಸ್ಟಿಚ್ ಮಾಡಿದಾಗಿದೆ. ಹೀಗೆ ಕಟ್ ಮಾಡ್ಕೊಳ್ಬೇಕು. ಬಟ್ ನಾವು ಫ್ರಂಟ್ ಹೇಗೆ ಒಂದೇ ಸಲ ತಿರುಗಿಸಿದ್ವಿ ಆ ಥರ ತಿರುಗಿಸ್ಬಾರ್ದು. ನಾನು ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ತಿರುಗಿಸ್ಬೇಕು. ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅಂತ. ಈಗ ನೋಡಿ, ಫ್ರಂಟ್ದು ಬ್ಯಾಕ್ ಇದಕ್ಕೆ ನೆಕ್ಕನ್ನು ತಿರ್ಸೋಕ್ಕಿಂತ ಮುಂಚೆ ಶೋಲ್ಡರಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಫ್ರಂಟ್ದಿಟ್ಟು ಈ ಥರ ಇಟ್ಕೊಂಡು ಎರಡು ಸೈಡು ಸ್ಟಿಚ್ ಮಾಡಬೇಕು. ಎರಡು ಕಡೆ ಸ್ಟಿಚ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಈಗ ನಾವು ಅದನ್ನು ತಿರುಗಿಸ್ಬೇಕು. ಫೈನಲಾಗಿ ಬ್ಯಾಕ್ ಸೈಡು ಈ ಥರ ಬರುತ್ತೆ ನೋಡಿ. ಈಗ ನಮ್ಮ ಮೇಲೆಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಬ್ಯಾಕ್ ಸೈಡು. ಆ ಕ್ಯಾನ್ವಸ್ನ ಹೆಮ್ಮಿಂಗ್ ಮಾಡ್ಕೊಳ್ಬೇಕು. ಸೊ ಫೈನಲಾಗಿ ಈ ಥರ ಬಂದಿದೆ. ಸೊ ನಾವೀಗ ನೋಡಿ, ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಫ್ರಂಟ್ ಸೈಡ್ ಬಂದು ಶಾರ್ಟ್ ಆಗಿದೆ. ಸೊ ಬ್ಯಾಕ್ ಸೈಡ್ ಎಷ್ಟು ಕಟ್ ಮಾಡ್ಕೊಂಡಿದ್ವೋ ಅಷ್ಟೇ ಲೆಂತ್ ಇದೆ. ಬಟ್ ಫ್ರಂಟ್ ಮಾತ್ರ ಶಾರ್ಟ್ ಆಗಿದೆ, ಯಾಕಂದರೆ ನಾನು ಫ್ರಿನ್ಸ್ ಕಟ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ. ಈಗ ಬಂದು ಬಾಟಮ್ದು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ಟೋಟಲ್ 4 ಮೀಟರ್ 2 ಪೀಸ್ ಮಾಡ್ಕೊಂಡು 2 ಮೀಟರ್ ತೊಗೊಂಡಿದ್ದೆ. ಸೊ ಎರಡನ್ನೂ ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಿಚ್ ಮಾಡಿದ್ದೀವಿ. ಈ ಥರ ಬಂದಿದೆ ನೋಡಿ. ಈಗ 2 ಪೀಸು ಇದೆ, 2 ಪೀಸು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಈಗ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಬಟ್ ಲೈನಿಂಗ್ 2 ಪೀಸ್ ಮಾಡ್ಕೊಂಡಿಲ್ಲ, ಸೊ ಹಾಗಾಗಿ ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಲೈನಿಂಗ್ಗೆ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕು ಈ ಥರ. ಸೊ ಎರಡನ್ನ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ ನೋಡಿ. ಈಗ ಈ ಥರ ಬಂದಿದೆ. ಈಗ ಬನ್ನಿ, ಟಾಪಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ ಇನ್ನು. ಸೊ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಫಸ್ಟು. ಸೊ ಸ್ಲೀವ್ಸ್ ರೆಡಿ ಇದೆ. ಸೊ ಅಟ್ಯಾಚ್ ಮಾಡಬೇಕು ಅಷ್ಟೇ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಕಡೆನೂ ಅಟ್ಯಾಚ್ ಮಾಡಬೇಕು. ಸೊ ಫಸ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಸೊ ಈಗ ಅಟ್ಯಾಚ್ ಮಾಡಿ ಹಾಕಿದೆ ನೋಡಿ. ಇವಾಗ ಬಾಟಮ್ನ ಎರಡು ಕಡೆನೂ ಅಟ್ಯಾಚ್ ಮಾಡಬೇಕು, ಫ್ರಂಟ್ ಮತ್ತು ಬ್ಯಾಕ್ ಸೈಡು. ಈ ಥರ ಎರಡು ಕಡೆನೂ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಸೊ ಹೀಗಾಗಿದೆ ನೋಡಿ, ಈ ಥರ ಬಂದಿದೆ. ಈಗ ಇದನ್ನು ತಿರುಗಿಸಿ ಮಾರ್ಕ್ ಮಾಡ್ಕೊಳ್ಬೇಕು ಬಾಡಿ ಮೆಷರ್ಮೆಂಟಿಗೆ. ಸೊ ಸ್ಟಿಚ್ ಮಾಡ್ಕೊ ನೋಡಿ, ಇವಾಗ ಆಲ್ರೆಡಿ ನಾನು ಮಾರ್ಕ್ ಮಾಡಿ ಆಗಿದೆ. ಸೊ ಇದ್ರ ಪ್ರಕಾರ ಸ್ಟಿಚ್ ಮಾಡಿಕೊಡ್ಬೇಕು. ನೋಡಿ, ಈಗ ಸ್ಟಿಚ್ ಮಾಡಿ ಆಗಿದೆ. ಫೈನಲ್ ಔಟ್ ಲುಕ್ ಈ ಥರ ಬಂದಿದೆ ಫ್ರಾಕ್ದು. ಹೇಗಿದೆ, ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.